ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನರ ಬಗ್ಗೆ ಮಾತಾಡೋಕೆ ಬನ್ನಿ ಅಂತ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇವಾಗ ನಮ್ಮ ತುಮಕೂರಲ್ಲೂ ಕೂಡ ರನ್ ಆಗ್ತಾಯಿದೆ. ಅಂದರೆ ಸ್ಟಾರ್ಟ್ ಆಗಿ ಒಂದು 2-3 ದಿವಸ ಆಯಿತು. ನಾನು ನಿಮಗೆ ಮುಂಚೆನೇ ಹೇಳಿದೆ, ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಒಂದು ವೀಡಿಯೋ ಮಾಡಿದ್ದೆ ಮೊನ್ನೆ ರೀಸೆಂಟಾಗಿ. ಆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಮೇಜರ್ ಅಪ್ಲಿಕೇಶನ್ಗಳೆಲ್ಲ ಬಂದುಬಿಟ್ಟಿದೆ ಅಂತ ಹೇಳಿದೆ. ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಜೆಪ್ಟೋ, ಬ್ಲಿಂಕಿಟು ಮತ್ತು ಇನ್ನೇನು ಯಾವುದಪ್ಪ ಸ್ವಿಗ್ಗಿ ಇನ್ಸ್ಟಾಮಾರ್ಟು ಇದಿಷ್ಟು ಬಂದಿದೆ. ಇನ್ನೇನು ಹತ್ರದಲ್ಲಿ ಇನ್ನೇನು ರ್ಯಾಪಿಡೋನು ಬರುತ್ತೆ ಅಂತ ಹೇಳಿದ್ದೆ, ಬಟ್ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ ವಿಡಿಯೋದಲ್ಲಿ ಒಂದು 2-3 ತಿಂಗಳು ಆದಮೇಲೆ ಬರ್ಬೋದು ಅಂತ ಹೇಳಿದೆ, ಬಟ್ ಇಷ್ಟು ಬೇಗ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು 3 ದಿವಸ ಆಗಿದೆ. ಬಟ್ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಅದರಿಂದಾಗಿ ಯಾವುದೇ ಆದಂಥ ವೀಡಿಯೋಗಳು ಮಾಡ್ತಾಯಿಲ್ಲ. ಜೊತೆಲಿ ವೀಡಿಯೋ ಮಾಡೋಕ್ಕೆ ಟೈಮ್ಗಳು ಸಿಗ್ತಾಯಿಲ್ಲ. ಈಗಲೂ ನೋಡಿ ಓಪನಲ್ಲೇ ಮಾಡ್ತಾಯಿದ್ದೀನಿ. ಒಂದು ಇನ್ಫಾರ್ಮೇಷನ್ ಕೊಡಬೇಕಾಯ್ತು ನಿಮಗೆ, ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ನಮ್ಮ ತುಮಕೂರಲ್ಲಿ ರ್ಯಾಪಿಡೋ ಇವಾಗ ಆನ್ ಆಗ್ತಾಯಿದೆ. ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಹೇಳಿ ನಿಮಗೆ ಲೈವಾಗೇ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಅಂದರೆ ರ್ಯಾಪಿಡೋ ಓಪನ್ ಮಾಡ್ತೀನಿ. ಇವಾಗ ರ್ಯಾಪಿಡೋ ಓಪನ್ ಮಾಡ್ತಿದ್ದಂಗೆ ಸುಮ್ಮನೆ ರ್ಯಾಂಡಮಾಗಿ ಒಂದು ಕ್ಯಾಸಂದ್ರಿಗೆ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಕ್ಯಾಸಂದ್ರಿಗೆ ಸೆಲೆಕ್ಟ್ ಮಾಡಿದ್ರೆ ಬೈಕು ತೋರಿಸ್ತಾಯಿದೆ. ಅಂದರೆ 37 ರೂಪಾಯಿ ತೋರಿಸ್ತಾಯಿದೆ. 3 ನಿಮಿಷ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದೆ. ಅಂದರೆ ಬೆಳಗ್ಗೆ ಕೂಡ ನಾನು ಬುಕ್ ಮಾಡಿ ನೋಡಿದೆ, ಯಾರು ರೈಡರ್ಸ್ ಯಾರು ಕೆಲಸ ಮಾಡ್ತಾಯಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಅವಾಗಲೂ ಕೂಡ ಬುಕ್ ಮಾಡೋಂಥ ಟೈಮಲ್ಲೂ ಕೂಡ 2 ರೈಡರ್ಸ್ ಇದ್ದರು. ಬುಕ್ ಮಾಡಿದ್ರೆ ಅವ್ರು ಬಂದು ಆರಾಮಾಗಿ ಕರ್ಕೊಂಡು ಹೋಗೋರು. ಬಟ್ ನಾನು ಯಾವುದೇ ಆದಂಥ ಬುಕ್ ಮಾಡಿಲ್ಲ. ಏನಕ್ಕೆ ಅಂತ ಅಂದರೆ ತಿರ್ಗಾ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಏನಕ್ಕೆ ಅಂತ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ನಾನು ಮಾಡಿ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ನಿಮಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಡ್ಯೂಟಿ ಕೂಡ ಮಾಡಿ ತೋರಿಸ್ತೀನಿ. ಜೊತೆಯಲ್ಲಿ ಒಂದು ಆರ್ಡರ್ನ ಬುಕ್ ಮಾಡೋಣ. ಆರ್ಡರ್ ಬುಕ್ ಮಾಡ್ತಿದ್ದಂಗೆ ಈಗ ರೆಗ್ಯುಲರಾಗಿ ಯಾರೋ ಡ್ಯೂಟಿ ಮಾಡ್ತಾಯಿದ್ದಾರೆ, ಏನು ಮಾಡ್ತಾರೆ ಅಂತೆಲ್ಲ ತೋರಿಸೋಣ. ಆಮೇಲೆ ಅಮೌಂಟು ಸ್ವಲ್ಪ ಎಷ್ಟು 3 ಕಿಲೋಮೀಟರಿಗೆ 37 ರೂಪಾಯಿ ತೋರಿಸ್ತಾಯಿದೆ. ಆಲ್ಮೋಸ್ಟ್ ಇಲ್ಲೆಲ್ಲ ಏನು ತೊಂದರೆ ಆಗೋಲ್ಲ ಅಂತ ಅನ್ನಿಸ್ತಾಯಿದೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ. ಏನಕ್ಕೆ ಅಂತಂದರೆ ಆಟೋ ಯಾವುದೂ ಕೂಡ ಇಲ್ಲಿ ಆ್ಯಪ್ ಆದಿರೋವಾಗಿ ವರ್ಕ್ ಆಗ್ತಾಯಿಲ್ಲ. ಒಂದೇ ಒಂದು ಆಗ್ತಾಯಿದೆ, ಅದು ನಮ್ಮ ಯಾತ್ರೆಯಲ್ಲಿ ಮಾಡ್ತಾಯಿದ್ದಾರೆ. ಬಟ್ ಅಷ್ಟಾಗಿ ಎಲ್ಲ ಆಟೋದವರು ಮಾಡ್ತಾಯಿಲ್ಲ. ಎಲ್ಲ ಆಟೋದವರು ಜಾಸ್ತಿ ಮಾಡೋದು ಏನು ಅಂತಂದರೆ ಸೀಟೇ ಮಾಡೋದು ಜಾಸ್ತಿ. ಸೀಟ್ ಆಟೋಗಳೇ ಹೋಗ್ತಾ ಇರೋದು. ಬಾಡಿಗೆಗಳು ಕೂಡ ಬರ್ತಾರೆ, ಬಟ್ ಬಾಡಿಗೆಗಳು ಕೂಡ ರೇರು ಜಾಸ್ತಿ. ಏನಂತ ಅಂದರೆ ಇಲ್ಲಿ ಅಪ್ಲಿಕೇಶನ್ ಆಧಾರವಾಗಿ ಯಾವುದೇ ಆದಂಥ ಆಟೋ ವರ್ಕ್ ಆಗ್ತಾಯಿಲ್ಲ. ಅದರಿಂದಾಗಿ ಇಲ್ಲಿ ಏನಾದಂಥ ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಫ್ಯೂಚರಲ್ಲಿ. ಇವಾಗ ಇವೇ ಬಂದಿದ್ದಾವೆ ಅಂತಂದರೆ ಈಗ ಆಟೋದವ್ರಿಗೂ ಬರ್ತವೆ. ಈಗ ರ್ಯಾಪಿಡೋ, ಓಲಾ, ಊಬರು ಇವು ಎಲ್ಲ ಎಂಟ್ರಿ ಆಗ್ತವೆ. ಒಂದೊಂದು ಬರ್ತಾ ಇದ್ದಂಗೆ ಒಂದು ಹೆಜ್ಜೆ ಹಾಕಿದಾಗ ಅಷ್ಟೇ. ಈಗ ನೋಡಿ ಜೆಪ್ಟೋ ಒಂದು ಬಂತು. ಜೆಪ್ಟೋ ಒಂದು ಬರ್ತಿದ್ದಂಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಪ್ಲಿಕೇಶನ್ಗಳು, ಎಲ್ಲ ಕಾಂಪಿಟೇಟರ್ಗಳು ಕೂಡ ಬಂದರು. ಅದರಿಂದಾಗಿ ಈಗ ಇದು ಬೈಕ್ ಟ್ಯಾಕ್ಸಿ ಬಂದಿರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟು ಈಗ ರ್ಯಾಪಿಡೋದನ್ನೇ ಆಟೋ ಕೊಡ್ತಾನೆ. ಆಟೋ ಕೊಡ್ತಾ ಇದ್ದಂಗೆ ಕಾಂಪಿಟೇಟರ್ಗಳು, ಓಲಾ, ಊಬರು ಈ ಥರ ಎಲ್ಲ ಅಪ್ಲಿಕೇಶನ್ಗಳು ಬಂದಮೇಲೆ ಆವಾಗ ಇದ್ದಿದ್ದೆ ಮಾಮೂಲಿ ತೊಂದರೆ ಆಗೇ ಆಗುತ್ತೆ. ಆಟೋದವ್ರಿಗೂ ಬೈಕ್ ಟ್ಯಾಕ್ಸಿಯವ್ರಿಗೂ ಆವಾಗ ತಿರ್ಗಾ ಮತ್ತೆ ಇಲ್ಲೂ ಕೂಡ ಆಲ್ಮೋಸ್ಟ್ ಗಲಾಟೆ ಆಗ್ಬೋದು. ಸೊ ಇದನ್ನು ತಿಳಿಸ್ಕೊಡ್ಬೇಕಾಗ್ತದೆ ಸ್ನೇಹಿತರೆ. ಸದ್ಯಕ್ಕಂತೂ ಯಾವುದೇ ಆದಂಥ ಏನು ತೊಂದರೆ ಇಲ್ಲ ಇಲ್ಲಿ. ನೋಡಬೇಕು ಏನಾದ್ರು ನೆಕ್ಸ್ಟ್ ಅಪ್ಲಿಕೇಶನ್ ಮತ್ತು ಕಂಡ್ರೆ ಏನಾರು ಆಟೋದವ್ರು ಕೆಲಸ ಮಾಡ್ತಾರಲ್ಲ ಆವಾಗ ಸ್ವಲ್ಪ ಕನ್ಫ್ಯೂಷನ್ ಇದೆ. ನೋಡೋಣ ಬಂದಮೇಲೆ ಗೊತ್ತು. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.